ಸರಸ್ವತಿ ದೇವ ನಿಧೋ ನಿಬರ್ಹಯ ಪ್ರಜಾಂ ವಿಶ್ವಸ್ಯ ಬೃಸಯಸ್ಯ ಮಾಯಿನಾಃ ಉತ ಕ್ಷಿತಿಭ್ಯೋ ವನೀರವಿಂದೋ ವಿಷಮೇಭ್ಯೋ ಅಸ್ರವೋ ವಾಜಿನೀವತಿ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಬಂಧುಗಳೇ, ಮಿಥುನ ರಾಶಿ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ಈ ವಿಡಿಯೋನ ನಾವು ನೋಡೋಣ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಶನಿ ಬಾಧೆ ಅನ್ನುವಂಥದ್ದು ಇಲ್ಲ. ಶನಿ ನಿಮಗೆ ಭಾಗ್ಯಾಧಿಪತಿ, ಅದೃಷ್ಟಾಧಿಪತಿ. ಶನಿ ನಿಮಗೆ ದಶಮದಲ್ಲಿದ್ದಾರೆ, ವೃತ್ತಿ ಸ್ಥಾನದಲ್ಲಿ. ಅದು ನಿಮಗೆ ಒಂದು ಒಳ್ಳೆ ಪ್ಲಸ್ ಪಾಯಿಂಟ್. ಯಾಕಂದರೆ ನಿಮ್ಗೆ ಅಷ್ಟಮ ಶನಿ ಪ್ರಭಾವನೋ ಅಥವಾ ಇನ್ನಿತರ ಯಾವುದೇ ಸಮಸ್ಯೆಗಳು ಮಿಥುನ ರಾಶಿಯವರಿಗೆ ಇಲ್ಲ. ಹಾಗಾಗಿ ಶನಿ ಸಂಬಂಧಪಟ್ಟಂಥ ಯಾವುದೇ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಯಾವುದೇ ಶನಿಗೆ ಸಂಬಂಧಪಟ್ಟಂಥ ಪೂಜಾ ಶಾಂತಿಗಳು ಬೇಕಾಗಿಲ್ಲ. ಮೇಲಾಗಿ ನಿಮ್ಮ ರಾಶಿಯಾಧಿಪತಿ ಬುಧನಿಗೆ ತ್ರಿಕೋಣ ಸ್ಥಾನಾಧಿಪತಿ ಶನಿ. ಹಾಗಾಗಿ ನಿಮ್ಮ ರಾಶಿಯಾಧಿಪತಿ ಬುಧನಿಗೆ ಮಿತ್ರನಾಗ್ತಾನೆ ಶನಿ, ಏನೂ ಸಮಸ್ಯೆ ಇಲ್ಲ. ಆದರೆ ಗುರು ಅನ್ನುವಂಥದ್ದು ಬಲ ಇಲ್ಲ. ಗುರು ಬಂದು ಈಗ ಜನ್ಮ ಗುರು ನಡೀತಾ ಇದೆ ನಿಮಗೆ. ಅಂದರೆ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾರೆ. ಹಾಗಾಗಿ ಗುರು ರಾಶಿಯಲ್ಲಿದ್ದಾರಲ್ಲ, ಇನ್ನೇನು ಗುರುಗಳೇ ನಮಗೆ ಅದ್ಭುತ, ನಮ್ಮ ಮನೆಯಲ್ಲೇ ಗುರುಗಳಿದ್ದಾರೆ, ಮಿಥುನ ರಾಶಿಯಲ್ಲೇ ಗುರು ಇದ್ದಾರೆ, ಇನ್ನೇನು ನಮಗೇನು ಭಯ ಇಲ್ಲ. ಹಂಗಲ್ಲ. ಗುರು ತಾನಿರುವ ಮನೆಗಿಂತ ತಾನು ನೋಡುವ ಮನೆಗೆ ಮಾತ್ರನೇ ಬಲ ಜಾಸ್ತಿ. ತಾನಿರುವ ಮನೆ ಅಷ್ಟು ಉತ್ತಮ ಅಲ್ಲ. ಹಾಗಾಗಿ ಮಿಥುನ ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದಿಲ್ಲ. ಗುರು ನಿಮಗೆ ಸ್ವಲ್ಪ ಸ್ಟ್ರಾಂಗ್ ಕಡಿಮೆ ಇದೆ. ಹಾಗಾಗಿ ಗುರು ಪ್ರಾರ್ಥನೆ, ಗುರು ದರ್ಶನ, ಗುರು ಸೇವೆ ಅನ್ನುವಂಥದ್ದು ಭಾಳ ಮುಖ್ಯ. ನಿಮಗೆ ಸಪ್ತಮಾಧಿಪತಿ ಹಾಗೂ ದಶಮಾಧಿಪತಿ, ನಿಮ್ಮ ವೃತ್ತಿ ಜೀವನಕ್ಕೆ ಸ್ಥಾನಾಧಿಪತಿ ಆಗಿರತಕ್ಕಂಥದ್ದು ಗುರು. ಪ್ಲಸ್ ವಿವಾಹ, ಶುಭ ಕಾರ್ಯ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು, ಇವೆಲ್ಲಕ್ಕೂ ಅಧಿಪತಿ ಅಂತ 7th ಹೌಸ್ ಲಾರ್ಡು ಕೂಡ ಗುರುನೇ. ಆದ್ದರಿಂದ ಎಷ್ಟು ಗುರು ಸೇವೆ, ಗುರು ಪೂಜೆ, ಗುರು ಪ್ರಾರ್ಥನೆ ಮಾಡ್ತೀರೋ ಅಷ್ಟರ ಮಟ್ಟಿಗೆ ಫಲ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಅಂತೂ ಮಿಥುನ ರಾಶಿಯವರಿಗೆ ಗುರುವಿಂದನೂ ಇಲ್ಲ. ಇನ್ನು ಈ ತಿಂಗಳು ಬದಲಾವಣೆ ಏನಪ್ಪ ಅಂದರೆ, ಬುಧ ಬಂದು, ಅಂದರೆ ನಿಮ್ಮ ರಾಶಿಯಾಧಿಪತಿ ಬುಧ 4ನೇ ಮನೆ ಅಂದರೆ ನಿಮ್ಮ ಸ್ವಕ್ಷೇತ್ರದಿಂದ 5ನೇ ಮನೆ ಮಿತ್ರ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಬುಧ ನಿಮಗೆ ಚೆನ್ನಾಗೇ ಇದ್ದಾರೆ. ಶರೀರ ಬಲಿಷ್ಠವಾಗೇ ಇರುತ್ತೆ, ಸುಖವನ್ನು ಹೆಚ್ಚು ಪಡ್ತೀರಾ, ವಾಹನ ಖರೀದಿ ಮಾಡ್ತೀರಾ. ಹಾಗೆ ತಾಯಿಯ ಆರೋಗ್ಯ, ತಾಯಿಯ ಸುಖ ಹೆಚ್ಚು ಸಿಗುತ್ತೆ, ತಾಯಿಯ ಆಶೀರ್ವಾದ ಹೆಚ್ಚು ಸಿಗುತ್ತೆ, ಅದೆಲ್ಲ ನಿಮ್ಗೆ ಸಿಗುತ್ತೆ. 2ನೇ ತಾರೀಕು ಬುಧ ಪಂಚಮ ಸ್ಥಾನಕ್ಕೆ ಹೋದ್ಮೇಲೆ ಅಲ್ಲಿ ಮಿತ್ರಸ್ಥಾನ. ಬಟ್ 9ನೇ ತಾರೀಕಿನವರೆಗೂ ಮಿತ್ರಸ್ಥಾನದಲ್ಲಿ ಇರುವಂತಹ ಬುಧ 9ನೇ ತಾರೀಕಿಗೆ ಶುಕ್ರ 4ನೇ ಮನೆಗೆ ಬರ್ತಾರೆ ನಿಮ್ಮ ರಾಶಿಯಿಂದ. ಅಂದರೆ ಬುಧನ ಮನೆಯಲ್ಲಿ ಶುಕ್ರ, ಶುಕ್ರನ ಮನೆಯಲ್ಲಿ ಬುಧ. ಇದು ಒಟ್ಟು ಒಂದು 14-15 ದಿನ ಇದು ನಿಮಗೆ ಪರಿವರ್ತನಾ ಯೋಗ, ಇಂಟರ್ಚೇಂಜ್ ಆಗುತ್ತೆ. ಆವಾಗ ಬುಧ ತನ್ನ ಸ್ವಕ್ಷೇತ್ರದಲ್ಲಿದ್ದಾರಂತೆ ತಗೋಬೇಕು, ಶುಕ್ರನು ತನ್ನ ಸ್ವಕ್ಷೇತ್ರದಲ್ಲಿದ್ದಾರಂತೆ ತಗೊಳ್ಬೇಕು. ಹಾಗಾಗಿ ಈ ಕಂಟಿನ್ಯೂಟಿ ಹಾಗೇ ಆಗುತ್ತೆ. ಬುಧನು ಸೂಪರ್ ಆಗಿದೆ, ಶುಕ್ರನು ಸೂಪರ್. ಶುಕ್ರ ನಿಮಗೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ. ಕೋರ್ಟ್ ಕಚೇರಿಗಳಿಗೆ, ಸಂತಾನಕ್ಕೆ, ನಿಮಗೆ ಬರಬೇಕಾಗಿರ್ತಕ್ಕಂಥ ಆಸ್ತಿ, ನಿಮ್ಮ ಹಿರಿಯರ ಪುಣ್ಯ ಎಲ್ಲ ನಿಮಗೆ ಶುಕ್ರ ಕೊಡಬೇಕು. ಯಾಕಂದರೆ ಪಂಚಮಾಧಿಪತಿ. ಹಾಗೆ ವ್ಯಯಾಧಿಪತಿ, ಅಯನ ಶಯನ ಭೋಗ, ಮತ್ತು ವಿದೇಶಿ ವಿದ್ಯೆ, ಪ್ರಯಾಣ, ಅಂತರಿಕ್ಷದಲ್ಲಿ ಹಾರಾಟ ಎಲ್ಲೂ ಕೂಡ ನಿಮಗೆ ಶುಕ್ರನಿಗೆ ಸಂಬಂಧಪಟ್ಟದ್ದು. ಹಾಗಾಗಿ ಈ ತಿಂಗಳು ಮಿಥುನ ರಾಶಿಯವರಿಗೆ ವಾಹನ ತಗೊಳ್ಬೋದು, ವಾಹನದ ರಿಲೇಟೆಡ್ ಆಗಿರತಕ್ಕಂಥ ಉದ್ಯೋಗ, ವ್ಯಾಪಾರ, ತಯಾರಿಕಾ ಘಟಕಗಳು ಇವೆಲ್ಲವನ್ನು ಮಾಡ್ಬೋದು. ಡ್ರೈವಿಂಗ್ ಸ್ಕೂಲನ್ನು ಮಾಡ್ಬೋದು. ಅಂದರೆ ಮಾಡ್ಬೋದು ಮೀನ್ಸ್ ಮಾಡ್ತಾ ಇದ್ರೆ ಅದು ಕಂಟಿನ್ಯೂ ಆಗುತ್ತೆ, ಏನೂ ಸಮಸ್ಯೆ ಆಗದೆ ಅದು ಭಗವಂತನ ಆಶೀರ್ವಾದ ನಿಮ್ಗೆ ತೃಪ್ತಿಯಾಗಿ ಸಿಗುತ್ತೆ. ಇವೆಲ್ಲವೂ ಕೂಡ ನಿಮಗೆ ಪಾಸಿಟಿವ್ಸ್ ಅಂತ ಹೇಳ್ತೀವಿ. ಹಾಗಾಗಿ ಬುಧ ಮತ್ತು ಶುಕ್ರ ಇಬ್ಬರು ಸೂಪರ್ ಆಗಿದ್ದಾರೆ. ಇನ್ನು 17ನೇ ತಾರೀಕು ರವಿ ಶತ್ರುಸ್ಥಾನಕ್ಕೆ, ನೀಚ ಸ್ಥಾನಕ್ಕೆ ಹೋಗ್ಬಿಡ್ತಾರೆ. ಅಂದರೆ 17ನೇ ತಾರೀಕಿನಿಂದ ನಿಮಗೆ ಸೂರ್ಯ ಬಲ ಇಲ್ಲ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು. ಸರ್ಕಾರಿ ಅಧಿಕಾರಿಗಳು ಸ್ವಲ್ಪ ಎಚ್ಚರವಾಗಿರಬೇಕು. ರಾಜಕೀಯ ವ್ಯಕ್ತಿಗಳು ಸ್ವಲ್ಪ ಎಚ್ಚರವಾಗಿರಬೇಕು.
ಒಂದು ತಿಂಗಳ ಕಾಲ ಸೂರ್ಯ ನೀಚ ಸ್ಥಾನ, ನೀಚ ಅಂತಂದರೆ ಡೆಬಿಲೇಟೆಡ್ 0%. ಯಾವಾಗ ನೀಚ ಸ್ಥಾನದಲ್ಲಿ ರವಿ ಇರ್ತಾರೋ ರವಿಯ ಅನುಗ್ರಹ ಅನ್ನುವಂಥ ಸಿಗಲ್ಲ. ನಿಮಗೆ ಧೈರ್ಯ ಸ್ಥಾನಾಧಿಪತಿ, ಧೈರ್ಯವನ್ನು ಕೊಡುವಂಥವನು, ಸಕ್ಸಸ್ಸನ್ನು ಕೊಡುವಂಥವನು ಸೂರ್ಯ. ಮಿಥುನ ರಾಶಿಯವರಿಗೆ ಸ್ವಲ್ಪ ಧೈರ್ಯ ಕಡಿಮೆ ಆಗುತ್ತೆ, ಒಂಚೂರು ಸಕ್ಸಸ್ ವಿಳಂಬ ಆಗುತ್ತೆ, ಗೋಲ್ ರೀಚ್ ಮಾಡೋದು ಲೇಟ್ ಆಗುತ್ತೆ. 30 ದಿನದಲ್ಲಿ ಮಾಡುವಂಥ ಕೆಲಸ 40 ದಿನದಲ್ಲೋ 50 ದಿನದಲ್ಲೋ 60 ದಿನದಲ್ಲೋ ಡಬಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಇಷ್ಟು ಬಿಟ್ಟರೆ ಸೂರ್ಯನಿಂದ ನಿಮಗೇನು ಸಮಸ್ಯೆ ಇಲ್ಲ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು. ಇನ್ನು ರಾಶಿಯಿಂದ 11ನೇ ಮನೆ ಅಧಿಪತಿ ಹಾಗೂ 6ನೇ ಮನೆ ಅಧಿಪತಿಯಾದಂಥ ಕುಜ 27ನೇ ತಾರೀಕಿನವರೆಗೂ ಕುಜ ಚೆನ್ನಾಗಿಲ್ಲ ಈ ತಿಂಗಳು. 27ಕ್ಕೆ ನೋಡಿ ಕುಜ ಸ್ವಕ್ಷೇತ್ರಕ್ಕೆ ಬರ್ತಾರೆ, ಅಂದರೆ 6ನೇ ಮನೆ ಅಧಿಪತಿ 6ನೇ ಮನೆಗೆ ಬರ್ತಾರೆ. ಹಾಗಾಗಿ ಈ ತಿಂಗಳು 27ನೇ ತಾರೀಕುವರೆಗೂ ಒಂದು ಸಣ್ಣ ಪುಟ್ಟ ಸಾಲ ಮಾಡ್ತೀರಾ, ಶತ್ರುಗಳು ಒಂದು ಸ್ವಲ್ಪ ಹಿಂಸೆ ಕೊಡಲಿಕ್ಕೆ ಶುರು ಮಾಡ್ತಾರೆ, ದೃಷ್ಟಿಬಾಧೆ ಜಾಸ್ತಿ ಆಗುತ್ತೆ ಮಿಥುನ ರಾಶಿಯವರಿಗೆ. ಲಾಭದಲ್ಲಿ ಸ್ವಲ್ಪ ಹಿಡಿತ ಆಗುತ್ತೆ. 100 ರೂಪಾಯಿ ಲಾಭ ಬರಬೇಕು ಅಂತಿದ್ದರೆ ಒಂದು 80-90 ರೂಪಾಯಿ ಲಾಭ ಬಂದು ಸೇರುತ್ತೆ. ಹೀಗೆ ಸ್ವಲ್ಪ ಬದಲಾವಣೆಗಳನ್ನು ನೀವು ಕಾಣಬಹುದು. ಆದರೆ ಭಗವಂತನ ಆಶೀರ್ವಾದ ಹೇಗಿದೆ ನೋಡಿ, ಭಾಗ್ಯದಲ್ಲಿ ರಾಹು, ತೃತೀಯದಲ್ಲಿ ಕೇತು. ತೃತೀಯೇ ವಾ ಭಾಗ್ಯ ರಾಹು ಕೇತು ಉತ್ತಮ ಫಲಾಹ ಭವಂತಿ ಅಂತ ಹೇಳುತ್ತೆ. ಯಾವಾಗ 3ನೇ ಮನೆಯಲ್ಲಿ ಕೇತು ಗ್ರಹ ಇರುತ್ತೋ ಕೇತು ನಿಮಗೆ ಬಹಳ ಉತ್ತಮವಾದ ಫಲವನ್ನು ಕೊಡ್ತಾರೆ. ರಾಹು ಭಾಗ್ಯದಲ್ಲಿ ಉತ್ತಮವಾದ ಫಲವನ್ನು ಕೊಡ್ತಾರೆ. ಶನಿವತ್ ರಾಹು ಅಂತ ಕರಿತೀವಿ. ರಾಹುವಿಂದ ಬರಬೇಕಾಗಿರ್ತಕ್ಕಂಥ ನೆಗೆಟಿವಿಟೀಸ್ ಇಲ್ಲ, ಕೇತುವಿನಲ್ಲೂ ನೆಗೆಟಿವಿಟೀಸ್ ಇಲ್ಲ. ಹಾಗಾಗಿ ಓವರಾಲ್ ನೋಡಿದಾಗ ಗುರುಬಲ ಅನ್ನುವಂಥದ್ದಿಲ್ಲ. 17ನೇ ತಾರೀಕು ನಂತರ ಸೂರ್ಯ ಅನ್ನುವಂಥದ್ದು ನಿಮಗೆ ಸ್ಟ್ರಾಂಗ್ ಇಲ್ಲ ಬಿಟ್ಟರೆ ಬೇರೆ ಏನು ಮಿಥುನ ರಾಶಿಯವರ ಕಷ್ಟ ಇಲ್ಲ. ಬಟ್ ಪರಿಹಾರ ಅನ್ನುವಂಥದ್ದೇನಪ್ಪ ಅಂದರೆ ಗುರುವಿನ ದರ್ಶನ, ಗುರುವಿನ ಸೇವೆ, ಗುರು ಆರಾಧನೆ ಮಾಡುವಂಥದ್ದು ಬಹಳ ಮುಖ್ಯ. ಈ ತಿಂಗಳು ನೋಡಿ ಗುರುನೇ ಬದಲಾವಣೆ ಆಗ್ತಾ ಇದೆ ನಿಮಗೆ. 18ನೇ ತಾರೀಕು ಗುರು ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಹೋಗ್ತಾರೆ. ಗುರು ಉಚ್ಚ ಸ್ಥಾನಕ್ಕೆ ಹೋಗ್ತಾರೆ. ಕೇವಲ ತಾತ್ಕಾಲಿಕವಾಗಿ 48 ದಿನಗಳು ಮಾತ್ರ ಅಲ್ಲಿರ್ತಾರೆ. ಮತ್ತೆ ಪುನಃ ವಾಪಸ್ ಬಂದುಬಿಡ್ತಾರೆ ಡಿಸೆಂಬರ್ ತಿಂಗಳಲ್ಲಿ 5ನೇ ತಾರೀಕು. ಹಾಗೆ 18ನೇ ತಾರೀಕು ಅಕ್ಟೋಬರಿಂದ ಮಿಥುನ ರಾಶಿಯವರಿಗೆ ಗುರುಬಲ ಅನ್ನುವಂಥದ್ದು ಕೇವಲ 48 ದಿನಗಳು ಒಂದು ಟ್ರಯಲ್ ಅನ್ನುವಂಥದ್ದು ನಿಮಗೆ ಸಿಗ್ತಾ ಇದೆ ನೋಡಿ. ವಿಶೇಷವಾಗಿ 2ನೇ ಮನೆ ಕುಟುಂಬ ಸ್ಥಾನ ಆಕ್ಟಿವೇಟ್ ಆಗುತ್ತೆ, ಧನಸ್ಥಾನ ಆಕ್ಟಿವೇಟ್ ಆಗುತ್ತೆ, ನಿಮ್ಮ ಮಾತಿಗೆ ಬಲ ಬರಕ್ಕೆ ಶುರುವಾಗುತ್ತೆ, ನಿಮ್ಮ ವಿದ್ಯೆಯಲ್ಲಿ ಅಭಿವೃದ್ಧಿ ಆಗುತ್ತೆ, ವೃತ್ತಿ ಜೀವನದಲ್ಲಿ ಒಂದು ಒಳ್ಳೆ ಕನಸು ಕಾಣ್ತೀರಾ. ಈ ಟೈಮಲ್ಲಿ ಏನಾದರೂ ಒಂದು ಜಾಕ್ಪಾಟ್ ಸಿಗುತ್ತೆ. ನಿಮ್ಮ ಪ್ರಯತ್ನ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಸಕ್ಸಸ್ ಜಾಸ್ತಿ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಮಿಥುನ ರಾಶಿಯವರಿಗೆ ದ್ವಿತೀಯಕ್ಕೆ ಗುರು ಬರ್ತಾ ಇರತಕ್ಕಂಥದ್ದು ತಾತ್ಕಾಲಿಕ. ಬರೋ ವರ್ಷ ಮೇ ತಿಂಗಳಿಗೆ ಶಾಶ್ವತವಾಗಿ ಬರುತ್ತೆ, 1 ವರ್ಷ ಇರುತ್ತೆ. ಈ ತಾತ್ಕಾಲಿಕ ಸಂದರ್ಭದಲ್ಲಿ ಏನಾದರೂ ಶುಭ ಕಾರ್ಯಗಳು ಅಡ್ಡಿ ಆಗ್ತಾ ಇದ್ರೆ ಈ ಟೈಮಲ್ಲಿ ಮಾಡ್ಕೊಳ್ಳಿ. ಅಕ್ಟೋಬರ್ 18ರಿಂದ ನಿಮಗೆ ನವೆಂಬರ್ ಪೂರ್ತಿ ಬರುತ್ತೆ. ಡಿಸೆಂಬರಲ್ಲಿ ಕೂಡ ಒಂದು 5ನೇ ತಾರೀಕುವರೆಗೂ ಸಿಗೋದ್ರಿಂದ ಖಂಡಿತವಾಗ್ಲೂ ಈ ಸಮಯದಲ್ಲಿ ಒಂದು ವಾಹನ ಪರ್ಚೇಸ್ ಮಾಡುವಂಥದ್ದು, ಒಂದು ಮನೆ ಕಟ್ಟುವಂಥದ್ದು, ಒಂದು ಭೂಮಿ ಪೂಜೆ ಮಾಡುವಂಥದ್ದು, ಒಂದು ಸೈಟ್ ತಗೊಳ್ಳುವಂಥದ್ದು, ಒಂದು ಬಂಗಾರ ತಗೊಳ್ಳುವಂಥದ್ದು, ಮಗನಿಗೋ ಮಗಳಿಗೆ ವಿವಾಹ ಮಾಡುವಂಥದ್ದು, ವಿದೇಶಕ್ಕೆ ಕಳಿಸಿ ವಿದ್ಯಾಭ್ಯಾಸ ಮಾಡಿಸುವಂಥದ್ದು ಅಥವಾ ಉದ್ಯೋಗ ಮಾಡಿಸುವಂಥದ್ದು, ಹೀಗೆ ಏನಾದರೂ ಆಗಲಿ ನಿಮ್ಮ ಒಂದು ಯೋಚನಾ ಶಕ್ತಿ ಹೇಗಿದೆಯೋ ಅದನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ಈ ಗುರುಬಲವನ್ನು, ತಾತ್ಕಾಲಿಕ ಗುರುಬಲವನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಅದು ನಿಮಗೆ ಭಾಳ ಮುಖ್ಯ. ಅದಾದಮೇಲೆ ಮತ್ತೆ ನಿಮಗೆ ರಿವರ್ಸ್ ಆಗಿಬಿಡುತ್ತೆ, ಮತ್ತೆ ಜನ್ಮಗುರು ಆಗುತ್ತೆ. ಮೇವರೆಗೂ ನಿಮ್ಗೆ ಹಾಗೆ ಇರುತ್ತೆ. ಇದೊಂದು ಶುಭ ಕಾರ್ಯ ಮತ್ತು ಸಂತೋಷದ ಸುದ್ದಿ ಅಲ್ವಾ. ಆದರೂ ಗುರು ಸೇವೆ ಮಾಡ್ತಾಯಿರಿ, ಗುರು ದರ್ಶನ ಮಾಡ್ತಾಯಿರಿ, ಗುರು ಸಂಬಂಧಪಟ್ಟಂಥ ಶ್ಲೋಕಗಳನ್ನು ಹೇಳ್ತಾರೆ ಅಥವಾ ಕೇಳ್ತಾರೆ. ಈ ತಿಂಗಳು ನೋಡಿ 1ನೇ ತಾರೀಕು ಅಕ್ಟೋಬರ್ 1ನೇ ತಾರೀಕು ಆಯುಧ ಪೂಜೆ ಮಹಾನವಮಿ ಅವತ್ತು. ಅಕ್ಟೋಬರ್ 2ನೇ ತಾರೀಕು ವಿಜಯದಶಮಿ. 9ನೇ ತಾರೀಕು ಹಾಸನಾಂಬ ದರ್ಶನ ಪ್ರಾರಂಭ ಆಗುತ್ತೆ. ಅಕ್ಟೋಬರ್ 9ನೇ ತಾರೀಕು ಹಾಸನಾಂಬ ದರ್ಶನ ಪ್ರಾರಂಭ ಆಗಿ ಅಕ್ಟೋಬರ್ 23ನೇ ತಾರೀಕು ಹಾಸನಾಂಬ ದರ್ಶನ ಸಮಾಪ್ತಿ ಆಗುತ್ತೆ. ಸ್ವಲ್ಪ ದಿನಗಳ ಮಟ್ಟಿಗೆ ಇರೋದರಿಂದ ಈ ಸಮಯದಲ್ಲಿ ಭಗವಂತನ ದರ್ಶನ, ತಾಯಿಯ ದರ್ಶನ ಖಂಡಿತ ಮಾಡಿ. ತ್ರಿಶಕ್ತಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ತ್ರಿಶಕ್ತಿ ಆದ್ದರಿಂದ ಖಂಡಿತ ದರ್ಶನ ಮಾಡಿ. ಇನ್ನು ದೀಪಾವಳಿ ಬಗ್ಗೆ ಮತ್ತೊಂದು ವಿಡಿಯೋ ನಾನು ಮಾಡ್ತೇನೆ. ಆ ವಿಡಿಯೋನ ನೀವು ನೋಡಿದಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಯಾವತ್ತು ದೀಪಾವಳಿ ಮಾಡಬೇಕು. ಈ ಸಲ ದೀಪಾವಳಿದು ವಿಪರೀತ ಕನ್ಫ್ಯೂಷನ್. ಯಾವತ್ತು ಧನ್ತೇರಸ್ ಮಾಡಬೇಕು, ಧನಲಕ್ಷ್ಮಿ ಪೂಜೆ ಮಾಡಬೇಕು, ಯಾವತ್ತು ನರಕ ಚತುರ್ದಶಿ, ಯಾವತ್ತು ದೀಪಾವಳಿ, ಯಾವತ್ತು ಬಲಿಪಾಡ್ಯಮಿ, ಯಾವತ್ತು ಯಮದ್ವಿತೀಯ ಅನ್ನುವಂಥದ್ದು 5 ದಿನಗಳ ಹಬ್ಬ. ಭಾಳಷ್ಟು ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಜನ. ಅದನ್ನೆಲ್ಲ ಕ್ಲಾರಿಟಿ ಕೊಡ್ತೀನಿ. ದೀಪಾವಳಿದು ಒಂದು ಹಬ್ಬದ ಸಂಬಂಧಪಟ್ಟಂತೆ ವಿಡಿಯೋ ಮಾಡ್ತೀನಿ. ಜನರಲೈಸ್ ಆಗಿ ನೋಡಿದಾಗೇನು,
ಶುಭದಾಯಕ ಏನೋ ಪಾಲುದಾರಿಕೆ ಮತ್ತು ವ್ಯವಹಾರಗಳಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಾ. ಮನೆಯಲ್ಲಿ ಸಂತೋಷವಾದ ವಾತಾವರಣ, ಶುಭ ಕಾರ್ಯಗಳು ನಡೆಯುತ್ತೆ. ಕಾರಣ ಗುರು ಬರ್ತಾ ಇದ್ದಾರೆ, ಖಂಡಿತ ನಡೆಯುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು, ಕಫ ಸಮಸ್ಯೆಗಳು ಜಾಸ್ತಿ ಆಗ್ಬೋದು, ನಂಬಿಕಸ್ಥರಿಂದ ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆ. ಸಂಪೂರ್ಣವಾಗಿ ಯಾರನ್ನೂ ನಂಬಲಿಕ್ಕೆ ಹೋಗಬೇಡಿ. ತೃಪ್ತಿದಾಯಕ ಸ್ತ್ರೀ ಸೌಖ್ಯ, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ, ಉತ್ತಮ ಫಲ. ಮನರಂಜನೆಯಿಂದ ನಿಮಗೆ ತೃಪ್ತಿ ಅನ್ನುವಂಥದ್ದು ಸಿಗುತ್ತೆ. ಮನಸ್ಸಿಗೆ ಬಲವೃದ್ಧಿ ಆಗುತ್ತೆ. ಸಹೋದರ ಸಹೋದರಿಯ ಪ್ರೀತಿಗೆ ನೀವು ಪಾತ್ರರಾಗ್ತೀರಾ. ನೆರೆಹೊರೆಯವರು ಸ್ನೇಹ ನಿಮಗೆ ಸ್ವಲ್ಪ ತೃಪ್ತಿದಾಯಕವನ್ನು ಕೊಡುತ್ತೆ. ಇನ್ನು ಕೆಲವೊಂದು ಇಂಪಾರ್ಟೆಂಟ್ ವಿಚಾರ, ನಿಮ್ಮ ಸೀಕ್ರೆಟ್ಸ್ ಯಾವುದನ್ನು ಹೊರಗಡೆ ಹೇಳಕ್ಕೆ ಹೋಗಬಾರ್ದು. ಸರಿ, ನನ್ನ ಸ್ನೇಹಿತ ತಾನೆ ನಮ್ಮವ್ರ ಇದ್ದಾರೆ ಅಂತ ಹೇಳಿದ್ರೆ ಮಾರನೇ ದಿನ ಬೆಳಗ್ಗೆ ನೀವು ಮಲ್ಕೊಂಡು ರಾತ್ರಿ ಬೆಳಗ್ಗೆ ಎದ್ದೇಳಷ್ಟೇ ಇಡೀ ಊರಿಗೆ ಪ್ರಚಾರ ಆಗಿಬಿಟ್ಟಿರುತ್ತೆ. ಅದಾಗದು ಬೇಡ. ಗೌಪ್ಯ ವಿಚಾರಗಳನ್ನು ಬಹಿರಂಗಪಡಿಸೋದು ಬೇಡ. ಮಾಡಿದ್ರೆ ಮಾನಸಿಕವಾಗಿ ಕುಗ್ಗುತ್ತೀರ, ಚೈತನ್ಯ ಶಕ್ತಿ ಕಮ್ಮಿ ಆಗುತ್ತೆ. ಬೇಜವಾಬ್ದಾರಿ ಮತ್ತು ಆಲಸ್ಯಗಳನ್ನು ದೂರ ಮಾಡ್ಕೋಬೇಕು. ಬೇಜವಾಬ್ದಾರಿ ಅಂತ ಮಾಡಲೇಬೇಡಿ. ಆದಷ್ಟು ಲವಲವಿಕೆಯಿಂದ ಇರಿ. ಬೆಳಗ್ಗೆ ಬೇಗ ಎದ್ದೇಳಿ, ಸೂರ್ಯ ಉದಯಕ್ಕೆ ಮೊದಲೇ ಎದ್ದೇಳುವಂಥದ್ದು ಅಭ್ಯಾಸ ಮಾಡಿಕೊಳ್ಳಿ. ಮತ್ತು ಚರಸ್ಥಿರ ಆಸ್ತಿಗಳನ್ನು ಖರೀದಿ ಮಾಡೋದಕ್ಕೆ ಕೂಡ ಅಕ್ಟೋಬರ್ 18ರ ನಂತರ ಬಹಳ ಉತ್ತಮವಾದಂಥ ಸಂದರ್ಭ. ನಿಮ್ಮ ಮಾತಿನ ಶೈಲಿನೇ ಬದಲಾವಣೆ ಆಗುತ್ತೆ. ಬಹಳ ನಿರರ್ಗಳವಾಗಿ ಸ್ಫುಟವಾಗಿ ಮಾತಾಡುವಂಥದ್ದು ಪ್ರಾರಂಭ ಆಗುತ್ತೆ. ತನ್ಮೂಲಕ ಮಾತಿನ ಮೂಲಕ ಉತ್ತಮ ಧನ ಪ್ರಾಪ್ತಿ ಆಗುತ್ತೆ. ಅಧಿಕ ತಿರುಗಾಟದಿಂದ ಖರ್ಚು, ಅದರಿಂದ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಾಗುವಂಥ ಸಾಧ್ಯತೆ. ತಿರುಗಾಟದಲ್ಲಿ ಹುಷಾರಾಗಿರಿ. ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಚೆನ್ನಾಗಿರುತ್ತೆ, ಅಧಿಕವಾದ ಲಾಭ ಇರುತ್ತೆ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಶುಭ ಕಾರ್ಯಗಳು ನಡೆಯುವಂಥದ್ದು. ನಿಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿಭಾಯಿಸಿ. ಈ ತಿಂಗಳು ಬ್ಯಾಲೆನ್ಸ್ ಮಾಡಿ. ಯಾವುದು ಕೂಡ ನಿಮ್ಮ ಬೇಜವಾಬ್ದಾರಿತನಾಗೋದು ಬೇಡ, ನಿಮ್ಮಿಂದ ಕೈ ಬಿಟ್ಟು ಹೋಗೋದು ಬೇಡ. ಅದು ಭಾಳ ಮುಖ್ಯ. ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಿ, ಅದು ನಿಮಗೆ ತುಂಬಾ ಉತ್ತಮ ಫಲ ಕೊಡುತ್ತೆ. ಹಲವು ತೊಡಕುಗಳು ಬರುತ್ತೆ, ನಿಮಗೆ ಅಬ್ಸ್ಟ್ರಕಲ್ಸ್ ಬರುತ್ತೆ. ಬರುವಂಥದ್ದನ್ನು ಕೂಡ ನೀವು ಬ್ಯಾಲೆನ್ಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ಮತ್ತಷ್ಟು ಅಭಿವೃದ್ಧಿ. ಹತೋಟಿಗೆ ಮೀರಿ ಖರ್ಚು ಮಾಡಬೇಡಿ. ನಿಮ್ಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಮಾತ್ರ ಖರ್ಚು ಮಾಡಿ, ಅದಕ್ಕಿಂತ ಹೆಚ್ಚು ಖರ್ಚು ಮಾಡೋದು ಬೇಡ. ವಿದ್ಯಾರ್ಥಿಗಳಿಗೆ ಜ್ಞಾನವೃದ್ಧಿ, ವಯಸ್ಕರಿಗೆ ವಿವಾಹ ವಿಚಾರದಲ್ಲಿ ಜಯ, ಕುಟುಂಬದಲ್ಲಿ ಸಂತೋಷದ ವಾತಾವರಣ. ಇಷ್ಟು ಕೂಡ ಜನರಲೈಸ್ ಆಗಿ ಮಿಥುನ ರಾಶಿಯವರಿಗೆ ಸಿಗ್ತಾ ಇರತಕ್ಕಂಥ ವಿಶೇಷ ಫಲ. ಹಾಗಾಗಿ ಈ ತಿಂಗಳು 2 ವಿಚಾರ. ಒಂದು ಗುರು ಸೇವೆ, ಗುರು ಪ್ರಾರ್ಥನೆ, ಗುರು ಮಂತ್ರವನ್ನು ಕೇಳುವಂಥದ್ದು ಅಥವಾ ಹೇಳುವಂಥದ್ದಾದರೆ. 2ನೇದು ಸೂರ್ಯ ನೀಚನಾದ್ದರಿಂದ ಸಾಧ್ಯವಾದಷ್ಟು ಬೆಳಗ್ಗೆದ್ದು ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯ ಮಂತ್ರವನ್ನು ಕೇಳುವಂಥದ್ದು, ಆರೋಗ್ಯದಲ್ಲಿ ಎಚ್ಚರವನ್ನು ನೋಡಿಕೊಳ್ಳುವಂಥದ್ದು. ಇಷ್ಟು ಬಿಟ್ಟು ಮಿಥುನ ರಾಶಿಯವರಿಗೆ ಯಾವುದೇ ಥರದ ಸಮಸ್ಯೆ ಇಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ. ಭಗವಂತನ ಆಶೀರ್ವಾದ ನಿಮಗೆ ತೃಪ್ತಿಯಾಗಿ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.